ರಿಕ್ಕಿ ರೈ ಮೇಲೆ ಶೂಟೌಟ್ 6 ಆಯಾಮಗಳಲ್ಲಿ ತನಿಖೆ. ಪೊಲೀಸರಿಗೆ ತನಿಖೆಯಲ್ಲಿ ಕಾಡ್ತಾ ಇದೆ ಹಲವು ಅನುಮಾನ. ರಿಕ್ಕಿ ರೈ ಮೇಲೆಯೇ ಮೂಡ್ತಾ ಇದೆ ಹಲವು ಅನುಮಾನಗಳು. ಪ್ಲಾನ್ ಫ್ಲಾಪ್ ಆಗಿ ರಿಕ್ಕಿ ರೈಗೆ ಗುಂಡೇಟು ಬಿತ್ತ ಅನ್ನೋ ಅನುಮಾನ ಕೂಡ ಇದೆ. ಪೊಲೀಸರು ಒಟ್ಟು 6 ಆಯಾಮಗಳಲ್ಲಿ ತನಿಖೆ ಮಾಡ್ತಾ ಇದ್ದಾರೆ. ಇನ್ನು ಪೊಲೀಸರಿಗೆ ಈ ತನಿಖೆಯಲ್ಲಿ ಅನೇಕ ಅನುಮಾನಗಳು ಕಾಡೋದಕ್ಕೆ ಶುರು ಮಾಡಿದ್ದಾರೆ. ಈಗಾಗಲೇ ಹಲವರ ವಿಚಾರಣೆಯನ್ನ ಪೊಲೀಸರು ನಡೆಸಿದ್ದಾರೆ. ಆದರೂ ಕೂಡ ಅನೇಕ ಅನುಮಾನಗಳಂತೂ ಇದೆ. ಅಂಕಿತಾ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಅಂಕಿತಾ, ಈ ಶೂಟೌಟ್ ಆದ ತಕ್ಷಣನೇ ಅನೇಕ ಅನುಮಾನಗಳಿದ್ವು. ನಮಗೂ ಕೂಡ ಅನುಮಾನಗಳಿದ್ವು, ಸಾಮಾನ್ಯ ಜನರಿಗೂ ಕೂಡ ಅನುಮಾನಗಳಿದ್ವು. ಪೊಲೀಸರು ಕೂಡ ಈಗ 6 ಆಯಾಮಗಳಲ್ಲಿ ತನಿಖೆ ಮಾಡ್ತಾ ಇದ್ದಾರೆ. ಏನಾ ಶಂಕೆಗಳು, ಏನಾ ಅನುಮಾನಗಳು ಅಂತ. ವಾಸುದೇವ್ ಭಟ್, ರಿಕ್ಕಿ ರೈ ಮೇಲೆ ಶೂಟೌಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಬೇರೆ ಬೇರೆ ಆಯಾಮದಲ್ಲಿ ತನಿಖೆಯನ್ನ ಮಾಡ್ತಾ ಇರುವಂಥದ್ದು. ಈ ಪ್ರಕರಣದಲ್ಲಿ ಒಟ್ಟು 6 ಅನುಮಾನಗಳು ಈಗ ಪೊಲೀಸರಿಗೆ ವ್ಯಕ್ತ ಆಗ್ತಾ ಇರುವಂಥದ್ದು. ಯಾಕೆಂತಂದ್ರೆ ರಿಕ್ಕಿ ರೈ ಮೇಲೆ ಶೂಟೌಟ್ ಆದಂತಹ ಕೇಸ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಅಂದ್ರೆ ಅವರು ದೂರಿನಲ್ಲಿ ಕೊಟ್ಟಿರುವಂತಹ ಒಂದಷ್ಟು ಅಂಶಗಳು ಜೊತೆಗೆ ಆರೋಪಿಗಳು ಏನು ಯಾರು ಅನ್ನೋದ್ರ ಬಗ್ಗೆ ಪೊಲೀಸರಿಗೆ ಈಗಾಗಲೇ ಸಾಕಷ್ಟು ಅನುಮಾನಗಳು ವ್ಯಕ್ತ ಆಗ್ತಾ ಇರುವಂಥದ್ದು. ಘಟನೆ ನಡೆದಂತಹ ಸ್ಥಳದಲ್ಲೂ ಕೂಡ ಈಗಾಗಲೇ ಪೊಲೀಸರು ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸವನ್ನ ಮಾಡಿದ್ದಾರೆ. ಎಲ್ಲೋ ಒಂದು ಕಡೆ ಪ್ಲಾನ್ ಫ್ಲಾಪ್ ಆಯ್ತಾ ಅನ್ನೋದ್ರ ಬಗ್ಗೆ ಈಗ ರಿಕ್ಕಿ ರೈ ಮೇಲೆಯೇ ಪೊಲೀಸರು ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದನ್ನ ಹೊರತುಪಡಿಸಿ ಅಂದ್ರೆ ಈಗಾಗಲೇ ದೂರಿನಲ್ಲಿ ಉಲ್ಲೇಖ ಮಾಡಿರುವಂತಹ ಕೆಲವೊಬ್ಬರ ಹೆಸರಿನ ಮೇಲೂ ಕೂಡ ಪೊಲೀಸರು ತನಿಖೆಯನ್ನ ನಡೆಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಪ್ರಾಪರ್ಟಿ ವ್ಯಾಜ್ಯಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಕೇಸ್ಗಳು ಕೋರ್ಟ್ನಲ್ಲಿ ನಡೀತಾ ಇರೋದ್ರಿಂದ ಯಾರಾದ್ರೂ ಟಾರ್ಗೆಟ್ ಮಾಡಿ ಈ ರೀತಿಯಾಗಿ ಮಾಡಿದ್ರ ಅನ್ನೋದ್ರ ಬಗ್ಗೆಯೂ ಕೂಡ ಸಾಕಷ್ಟು ಅನುಮಾನಗಳು ವ್ಯಕ್ತ ಆಗ್ತಾ ಇರುವಂತದ್ದು. ಅಥವಾ ಜೊತೆಗಿದ್ದವರು ಏನಾದ್ರೂ ಸೇರ್ಕೊಂಡು ಪ್ಲಾನ್ ಅನ್ನ ಮಾಡಿದ್ರ ಈ ರೀತಿಯಾಗಿ ಮಾಡೋದಕ್ಕೆ ಅನ್ನೋದ್ರ ಬಗ್ಗೆಯೂ ಕೂಡ ಅನುಮಾನ ವ್ಯಕ್ತ ಆಗ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಈಗಾಗಲೇ ಅಂದ್ರೆ ಅವರ ಕಾರು ಚಾಲಕ ಬಸವರಾಜ್ ಸೇರಿದಂತೆ ಸಾಕಷ್ಟು ಜನರ ಬಳಿ ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಅದರ ಬೆನ್ನಲ್ಲೇ ಅಂದ್ರೆ ರಿಕ್ಕಿ ರೈ ಮೇಲೂ ಕೂಡ ಪೊಲೀಸರು ಕಣ್ಣನ್ನ ಇಟ್ಟಿರುವಂತದ್ದು. ಜೊತೆಗೆ ಕಾರಿನಲ್ಲಿ ಹೋದಂತಹ ಸಂದರ್ಭದಲ್ಲಿ ಇದ್ದಂತಹ 3 ಜನ ಅಂದ್ರೆ ರಿಕ್ಕಿ ರೈ ಮತ್ತೆ ಅವರ ಗನ್ ಮ್ಯಾನ್ ಜೊತೆಗೆ ಕಾರು ಚಾಲಕ 3 ಮೇಲೂ ಕೂಡ ಅಧಿಕಾರಿಗಳು ಕಣ್ಣನ್ನಿಟ್ಟು ಆ 3 ಬಳಿಯೂ ಕೂಡ ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ರೆ. ಸದ್ಯಕ್ಕೆ ರಿಕ್ಕಿ ರೈ ಅವರು ಮಣಿಪಾಲ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡಿತಾ ಇರೋದ್ರಿಂದ ಅವರ ಹೇಳಿಕೆಯನ್ನ ದಾಖಲಿಸಿಕೊಳ್ಳೋದಕ್ಕೂ ಕೂಡ ಈಗಾಗಲೇ ಪೊಲೀಸರು ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ವಾಸುದೇವ್ ಭಟ್. ಓಕೆ, ಥ್ಯಾಂಕ್ ಯು ಅಂಕಿತಾ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.